ಏನು 23ನೇ ತಾರೀಕು ರಾಮನಗರ ಕ್ಷೇತ್ರದ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ರವರ ಮೇಲೆ ಲೋಕಾಯುಕ್ತದಲ್ಲಿ ದೂರನ್ನು ದಾಖಲು ಮಾಡಿದ್ದೇನೆ. ಅದು ವಂಗಾಡಿ ದೊಡ್ಡಿ ಈ ಗ್ರಾಮಸ್ಥರ ಪರವಾಗಿ ನಾನು ದೂರನ್ನು ದಾಖಲು ಮಾಡಿದ್ದೇನೆ. 66 ಎಕರೆ 66 ಕುಂಟೆ ಜಾಗ ಮತ್ತು ಒಂದು 265 ಸರ್ವೆ ನಂಬರು ಗ್ರಾಮವನ್ನೇ 120 ಮನೆಗಳಿರ್ತಕ್ಕಂಥ ಗ್ರಾಮವನ್ನೇ ಖರೀದಿ ಮಾಡಿರ್ತಕ್ಕಂಥ ಈ ಇಕ್ಬಾಲ್ ಹುಸೇನ್ ರವರ ವಿರುದ್ಧ ಲೋಕಾಯುಕ್ತದಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಈಗೇನು ಲೋಕಾಯುಕ್ತದಲ್ಲಿ ತನಿಖೆಯಾಗಿ ಈಗಾಗಲೇ ಶಾಸಕರು ಹೇಳ್ತಾ ಇದ್ದಾರೆ ಮಾಧ್ಯಮದ ಮೂಲಕ 265 ಸರ್ವೆ ನಂಬರ್ ಮೊದಲು ನಾನು ಮಾಡ್ಕೊಂಡೇ ಇಲ್ಲ ಅಂತ ಹೇಳ್ತಿದ್ರು ಗ್ರಾಮನ, ಈಗ ಮಾಡ್ಕೊಂಡಿದ್ದೀನಿ ಅದನ್ನು ವಾಪಸ್ ಮಾಡಿಕೊಟ್ಬಿಡ್ತೀನಿ ರೈತರಿಗೆ ಅಂತ ಹೇಳ್ತಿದ್ದಾರೆ. ಅವ್ರು ತಪ್ಪನ್ನು ಅವ್ರು ಒಪ್ಕೊಂಡಿದ್ದಾರೆ. ಮುಂದೆ 66 ಎಕರೆನೂ ಕೂಡ ವಾಪಸ್ ಕೊಡಬೇಕು, ಇದನ್ನು ಕೊಡಬೇಕು. ಲೋಕಾಯುಕ್ತ ತನಿಖೆಯಲ್ಲಿ ಏನಾಯ್ತದೆ ಅದನ್ನು ನೀವು ಫೇಸ್ ಮಾಡಬೇಕು. ಲೋಕಾಯುಕ್ತ ತನಿಖೆನ ಫೇಸ್ ಮಾಡಿ ಅಲ್ಲಿ ಯಾರು ನಮ್ಮೆಲ್ಲ ದಾಖಲಾತಿಗಳನ್ನು 90 ಪುಟದ ದಾಖಲಾತಿಗಳನ್ನು ಒದಗಿಸಿದ್ದೇವೆ ಮತ್ತು ಮುಂದೆನೂ ಕೂಡ ನಿರಂತರವಾಗಿ ವಿರುದ್ಧ ಹೋರಾಟ ಮಾಡ್ತೀವಿ. ಮುಂದಿನ ವಾರ ಆಗಲೇ ನಮ್ಮ ಮಲ್ಲಯ್ಯನವರು, ನಮ್ಮ ಮುನ್ರಾಜು ಅವರ ನೇತೃತ್ವದಲ್ಲಿ, ನಮ್ಮ ನಾಗೇಂದ್ರ ಅವರ ರೈತ ಸಂಘದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯಪಾಲರನ್ನು ಭೇಟಿ ಮಾಡಲಿಕ್ಕೆ ಕಾಲಾವಕಾಶ ಕೇಳಿದ್ದೇವೆ. ಅಲ್ಲಿ ಹೋಗಿ ಈ ಪ್ರಕರಣ 100 ಎಕರೆ ಭೂಮಿ ಖರೀದಿಸಲಿಕ್ಕೆ ಬ್ಲ್ಯಾಕ್ ಮನಿ ಚಲಾವಣೆ ಆಗಿದೆ, ಹವಾಲ ಹಣ ಚಲಾವಣೆ ಆಗಿದೆ. ಈ ಹಣದ ಮೂಲ ಎಲ್ಲಿಂದ ಬಂತು ಈ ಶಾಸಕರಿಗೆ ಅದನ್ನು ಕೂಡ ತನಿಖೆ ಆಗಬೇಕು. ಹಾಗಾಗಿ ಈಗ ಲೋಕಾಯುಕ್ತದಲ್ಲಿ ಏನು ತನಿಖೆ ರೈತ ಪರವಾಗಿ ಆಗ್ತಾಯಿದೆ ಅದು ಆಗ್ತಾ ಇರ್ತದೆ. ಇಡೀ ತನಿಖೆಗೂ ಕೂಡ ನೀವು ರಾಜ್ಯಪಾಲರು ಆದೇಶ ಮಾಡಬೇಕು ಅಂತಂತೇಳಿ ರಾಜ್ಯಪಾಲರಿಗೆ ಇವರೆಲ್ಲರನ್ನ ರೈತರನ್ನ ಕರ್ಕೊಂಡೋಗಿ ನಾವು ಒಂದು ದೂರನ್ನು ಕೊಡ್ತೀವಿ. ಮತ್ತು ಆವತ್ತು ರಾಜ್ಯಪಾಲರ ಎದುರುಗಡೆ ನಮ್ಮ ರೈತರು ಕೂಡ ಒಂದು ಅರ್ಜಿಯನ್ನು ಇವರೇ ಕೈನಲ್ಲಿ ಬರೆದಂಥ ಅರ್ಜಿಗಳನ್ನು ಒಂದು ಮಂಡನೆ ಮಾಡ್ತೀವಿ. ಏನಂತಂದರೆ ನಮಗೆ ನ್ಯಾಯ ದೊರಕಿಸ್ಕೊಡ್ಲಿಲ್ಲ ಅಂದರೆ ದಯಾಮರಣ ಕೊಟ್ಬಿಡಿ. ನಾವು ಈ ಊರೇ ಒಂದೇ ಗತಿ ಇರೋದು ಅವ್ರಿಗೆ, ಈ ಊರು ಬಿಟ್ಟು ಜೀವನನೇ ಇಲ್ಲ. ಈ ಭೂಮಿ ಹೋದ್ಮೇಲೆ ಅವ್ರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಮೂರು ತಲೆಮಾರಿನ ಕುಟುಂಬಗಳನ್ನು ಇದ್ದಂಥದ್ದು ಈಗ ಒಂಟೆಗುಡಿ ನೀವು ಎಲ್ಲೋ ಗ್ರಾಮನೆಲ್ಲ ಮಾಡ್ಕೊಂಬಿಟ್ಟು ಇದ್ಬಿಡಿ ಅಂದರೆ 10 ಗುಂಟೆ ಕೊಡ್ತೀವಿ, 5 ಗುಂಟೆ ಕೊಡ್ತೀವಿ, ಈಗ ಬರ್ಕೊಟ್ಬಿಡ್ತೀವಿ, ನಿಮ್ಗೆ 10 ಗುಂಟೆ ಕೊಡ್ತೀವಿ, ಮಿಕ್ಕಿದ್ದೆಲ್ಲ ನಮ್ಗೆ ಬರ್ಕೊಟ್ಬಿಡಿ ಅಂತ ಹೇಳಿದ್ರೆ ಇದು ಭಾಳ ಹಾಸ್ಯಾಸ್ಪದ. ಆ ಕಾರಣದಿಂದ ಇದು ಗಂಭೀರವಾದಂಥ ವಿಚಾರ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರು ಏನು 14 ಸೈಟನ್ನು ವಾಪಸ್ ಕೊಟ್ಟರು, ಅದೇ ರೀತಿ 66 ಎಕರೆ 66 ಕುಂಟೆ ಗ್ರಾಮ ಎಲ್ಲವನ್ನೂ ಕೂಡ ಈ ಶಾಸಕರು ವಾಪಸ್ ಬರೆದುಕೊಟ್ಟು ಕ್ಷಮೆ ಯಾಚಿಸಿ ತಪ್ಪನ್ನು ಒಪ್ಪಿಕೊಂಡು ಕಾನೂನು ರೀತಿಯ ಶಿಕ್ಷೆಗೆ ಒಳಗಾಗಬೇಕು ಅಂತಂತೇಳಿ ನಾನೆಲ್ಲ ರೈತರ ಪರವಾಗಿ ಹೋರಾಟಗಾರರ ಪರವಾಗಿ ನಾನು ನಿಮ್ಮ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು.